ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಲ್ಯಾಂಡ್ ಸರ್ವೇಯರ್ ಬಗ್ಗೆ ನೋಡೋಣ. ಭೂಮಾಪಕರ ಹುದ್ದೆಗಳದ ಬಗ್ಗೆ ನೋಡೋಣ. ಏನು 750 ಹುದ್ದೆಗಳದ್ದು ಒಂದು ನೋಟಿಫಿಕೇಶನ್ ಆಗಿತ್ತಲ್ಲ, ಸೊ 2024ರಲ್ಲಿ ಇಲ್ಲಿವರೆಗೂ ಅದು ನೇಮಕಾತಿ ಕಂಪ್ಲೀಟ್ ಆಗಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ ನೋಡಿ. ಏನು ಸೆಕೆಂಡ್ ಟೈಮ್ ಪೋಸ್ಟ್ಗಳನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಅದು ಇಂಟರ್ನಲ್ ರಿಸರ್ವೇಷನ್ಗೆ ಆ್ಯಡ್ ಮಾಡಬೇಕು ಅಂತೇಳಿ ಸೊ ಮುಂದಕ್ಕೆ ಹಾಕೊಂಡು ಬಂದರು ಅದೇ ರೀತಿ. ಸೊ ನೆಕ್ಸ್ಟ್ ನೋಡಿ, ಡೇಟ್ಗಳನ್ನು ಅನೌನ್ಸ್ ಮಾಡಿದ್ರೆ ಎಕ್ಸಾಮ್ದು, ಬಟ್ ಅದು ಯಾವುದೇ ಎಕ್ಸಾಮ್ನ ಮಾಡಲಿಲ್ಲ. ಅದೇ ರೀತಿ ನೋಡಿ, ನೆಕ್ಸ್ಟು ಇಂಟರ್ನಲ್ ರಿಸರ್ವೇಷನ್ ಕಂಪ್ಲೀಟ್ ಆದಮೇಲೆ ಪ್ರಕ್ರಿಯೆನ ಮಾಡೋಣ ಅಂತೇಳಿ ಸೊ ಇಲ್ಲಿವರೆಗೂ ಅದೇ ರೀತಿ ಬಂದಿದ್ದಾರೆ. ಸೊ ಇವಾಗ ನೋಡಿ ಅಪ್ಡೇಟ್ ಏನಂದರೆ 750 ಹುದ್ದೆಗಳದು ಇತ್ತಲ್ಲ ನೋಡಿ, ಟೋಟಲ್ ಎಷ್ಟು ಹುದ್ದೆಗಳು ಖಾಲಿ ಅಂತೇಳಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸರ್ ಅಪ್ಡೇಟ್ ಕೊಟ್ಟಿರೋದು. ಟೋಟಲ್ ನೋಡಿ ಎಷ್ಟಂದರೆ 4020 ಹುದ್ದೆಗಳು ಖಾಲಿಯಾಗಿದ್ದು, ಮಂಜೂರಾಗಿದ್ದು. ಅದರಲ್ಲಿ 3059 ಹುದ್ದೆಗಳು ಭರ್ತಿಯಾಗಿದ್ದಾವೆ. ಓಕೆನಾ. ನೋಡಿ ಟೋಟಲ್ ಎಷ್ಟಂದರೆ ಉಳ್ಕೊಂಡಿರೋದು ಖಾಲಿ 961 ಹುದ್ದೆಗಳು. ಅದರಲ್ಲಿ ಎಷ್ಟಂದರೆ ಗೌರ್ಮೆಂಟ್ ಸರ್ವೇಯರು 750 ಹುದ್ದೆಗಳದು. ಇದು ಲಾಸ್ಟ್ ಇಯರ್ 2024ರಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಸೊ 750 ಹುದ್ದೆಗಳು. ಇದು ಏನಕ್ಕೆ ಅಪ್ಡೇಟ್ ಕೊಡ್ತಿದ್ದೀನಿ ಅಂದರೆ ನೋಡಿ, ಇದು ಯಾರು ಇನ್ನೂ ಪ್ರಕ್ರಿಯೆ ಚಾಲೂ ಆಗಿಲ್ಲ, ಸೊ ಇನ್ನೂ ಸ್ಟಾಪ್ ಆಗಿದೆ, ಇದು ಕ್ಯಾನ್ಸಲೇ ಮಾಡಿದ್ದಾರೆ ನೇಮಕಾತಿನ. ಸೊ ಇದು ವಾಪಸ್ಸು ರೀನೋಟಿಫಿಕೇಶನ್ ಆಗಲ್ಲ, ಈ ಥರ ಎಲ್ಲದನ್ನು ರೂಮರ್ಸ್ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೀನಿ ನೋಡಿ. ಇದು ಏನು 750 ಹುದ್ದೆಗಳದ್ದು ನೋಟಿಫಿಕೇಶನ್ ಆಗಿತ್ತಲ್ಲ, ಅದು ರೀನೋಟಿಫಿಕೇಶನ್ ಆಗುತ್ತೆ. ಓಕೆನಾ. ನೋಡಿ 27ಕ್ಕೆ ಏನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಡಿಸಿಷನ್ ತಗೋತಾರಂತ ನೋಡೋಣ. ನೋಡಿ, ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೋ ಅಥವಾ ವಿತೌಟ್ ಇಂಟರ್ನಲ್ ರಿಸರ್ವೇಷನ್ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ 27ಕ್ಕೆ ಗೊತ್ತಾಗುತ್ತೆ. ಸೊ ಇದು ಭೂಮಾಪಕರ ಹುದ್ದೆಗಳದು ಯಾಕೆ ಅಪ್ಡೇಟ್ ಕೊಡ್ತಿದ್ದೀನಿ ಅಂದರೆ ನೋಡಿ, ಏನು 750 ಹುದ್ದೆಗಳದಿತ್ತಲ್ಲ ನೋಡಿ, 750 ಹುದ್ದೆದು ನೋಟಿಫಿಕೇಶನ್ ಆಗಿತ್ತು. ನೆಕ್ಸ್ಟ್ ಏನಾಗಿತ್ತು ಅಂದರೆ ಇಂಟರ್ನಲ್ ರಿಸರ್ವೇಷನ್ನಿಂದ ಅದು ಕ್ಯಾನ್ಸಲ್ ಮಾಡಿದ್ರು. ಓಕೆನಾ. ಕ್ಯಾನ್ಸಲ್ ಮಾಡಿ ಮತ್ತೆ ರೀನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಇಲ್ಲಿವರೆಗೂ ರೀನೋಟಿಫಿಕೇಶನ್ ಆಗಿಲ್ಲ. ಬಟ್ ನೋಡಿ, ಅದರ ಪ್ರಕ್ರಿಯೆ ಏನಿದೆ ಅಂದರೆ ನೋಡಿ ಲ್ಯಾಂಡ್ ಸರ್ವೇಯರ್ದು ಏನೂ ಅಪ್ಡೇಟ್ ಇಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಏನಂದರೆ ನೇಮಕಾತಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಅದ್ರದ್ದು ಏನಾದರೂ ಪ್ರಕ್ರಿಯೆ ನಡೀತಾ ಇದೆಯಾ, ಸೊ ಪ್ರೊಸೆಸ್ ನಡೀತಿದೆಯಾ ನೋಟಿಫಿಕೇಶನ್ ರಿಲೇಟೆಡ್ ಅಂತೇಳಿ. ನೋಡಿ, ಏನು 7/2/2026 ಇದೇ ಫೆಬ್ರವರಿಯಲ್ಲಿ ಏನು ಡಿಸಿಷನ್ ತಗೊಂಡಿದ್ರಲ್ಲ, 50% ರಿಸರ್ವೇಷನ್ನಿಂದ ನೇಮಕಾತಿಗಳನ್ನು ಮಾಡ್ತೀವಿ ಅಂತೇಳಿ. ಅದೇ ರೀತಿ ನೋಡಿ, ಮೀಸಲಾತಿ ಪ್ರಮಾಣವನ್ನು 50%ಕ್ಕೆ ಮಿತಿಗೊಳಿಸಿ ವರ್ಗೀಕರಣ ತಯಾರಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಸರ್ಕಾರವು ಸೂಚನೆ ನೀಡಿರುವುದರಿಂದ 750 ಭೂಮಾಪಕರನ್ನು ನೇಮಕಾತಿ ಮಾಡಿಕೊಳ್ಳುವ ಪ್ರಕ್ರಿಯೆಯು ಚಾಲ್ತಿಯಲ್ಲಿರುತ್ತದೆ. ಓಕೆನಾ. ನೋಡಿ, ಏನು 50%ಇಂದ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದರದ್ದು ರೋಸ್ಟರ್ನ ರೆಡಿ ಮಾಡ್ತಿದ್ದಾರೆ. ಯಾವುದಕ್ಕೆ ರಿಲೇಟೆಡ್ ಅಂದರೆ ಭೂಮಾಪಕರ ಹುದ್ದೆಗಳದ್ದು ರಿಲೇಟೆಡು. ಸೊ ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದ್ರದ್ದು ಏನೂ ಅಪ್ಡೇಟ್ ಇಲ್ಲ ಅಂತೇಳಿ ಹೇಳ್ತಿದ್ರಿ. ಸೊ ಇದು ಕಂದಾಯ ಸಚಿವರಿಂದನೇ ಮಾಹಿತಿ ಬಂದಿರೋದು. ನೋಡಿ, ಇದು ರೋಸ್ಟರ್ ರೆಡಿ ಆದಮೇಲೆ ನೆಕ್ಸ್ಟ್ ಏನಂದರೆ 27th ತುಂಬ ಇಂಪಾರ್ಟೆಂಟ್ ನೋಡಿ, ಯಾಕಂದರೆ ಅಲ್ಲಿ ಇಂಟರ್ನಲ್ ರಿಸರ್ವೇಷನ್ದು ಏನು ಡಿಸಿಷನ್ ಬರುತ್ತಂತ ನೋಡಬೇಕು. ಇನ್ನೊಂದು 4 to 5 days ವೇಟ್ ಮಾಡಿ ಗೊತ್ತಾಗುತ್ತೆ. ಅದು ಆದಮೇಲೆ ನೋಡಿ, ಇವಾಗ ಏನು 50% ಮೇಲೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದರ ಪ್ರೊಸೆಸ್ ಕಂಟಿನ್ಯೂ ಇದೆ. ಓಕೆನಾ. ನೆಕ್ಸ್ಟ್ ಏನು 27th ಏನು ಡಿಸಿಷನ್ ಬರುತ್ತಲ್ಲ, ಮತ್ತೆ ಚೇಂಜಸ್ ಮಾಡಬೇಕಾಗುತ್ತೆ ಇನ್ ಕೇಸ್ ಬೇರೆ ಡಿಸಿಷನ್ ಬಂದರೆ. ಇಲ್ಲ ಅಂದರೆ 50% ಮೇಲೇ ಮಾಡ್ತೀವಿ ಅಂತ ಬಂದರೆ ಸೊ ನೇಮಕಾತಿ ಕಂಟಿನ್ಯೂ ಆಗುತ್ತೆ. ಆಲ್ಮೋಸ್ಟ್ ನೋಡಿ, ಈ 27th ಏನಾದರೂ ಡಿಸಿಷನ್ ಆದರೆ ಏಪ್ರಿಲಲ್ಲಿ ರೀನೋಟಿಫಿಕೇಶನ್ ಆಗುತ್ತೆ. ಯಾವುದಂದರೆ ಲ್ಯಾಂಡ್ ಸರ್ವೇರ್. ಯಾಕಂದರೆ ಎಲ್ಲದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಆಗಿರೋದು ಯಾವುದಂದರೆ ಅದು ಭೂಮಾಪಕರ ಹುದ್ದೆದು ಲ್ಯಾಂಡ್ ಸರ್ವೇಯರು. ಮತ್ತೆ ನೋಡಿ, ಎಕ್ಸಾಮ್ ಡೇಟ್ನು ಎಲ್ಲ ಎಕ್ಸಾಮ್ಗಿಂತ ಮುಂಚೆನೇ ಇತ್ತು. ಯಾವುದು PDO, ಗ್ರೂಪ್ B, ಗ್ರೂಪ್ C ಎಲ್ಲದಕ್ಕಿಂತನೂ ಮುಂಚೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ದಿತ್ತು. ಬಟ್ ಅದು ಏನಂದರೆ ನೋಟಿಫಿಕೇಶನ್ ಆದಾಗಿನಿಂದನೂ ಹಾಗೆ ಮುಂದೆ ಹಾಕೊಂಡು ಬಂದಿದ್ದಾರೆ. ಸೆಕೆಂಡ್ ಟೈಮ್ ಏನು ಪೋಸ್ಟ್ಗಳನ್ನು ಆ್ಯಡ್ ಮಾಡಿದ್ರಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಓಕೆನಾ. ಅದು ಆದಮೇಲೆ ಇಂಟರ್ನಲ್ ರಿಸರ್ವೇಷನ್ಗೆ ಅದು ಡೇಟ್ ಕ್ರಾಸ್ ಆಯಿತು ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಓಕೆನಾ. ಮತ್ತೆ ಇನ್ನೊಂದು ಏನಪ್ಪ ಬೇಡಿಕೆ ಅಂದರೆ ನೋಡಿ, ಆಲ್ರೆಡಿ ಕೃಷ್ಣ ಬೈರೇಗೌಡ ಸರ್ಗೆ ಲೆಟರ್ನು ಕೊಟ್ಟಿದ್ದಾರೆ. ಏನಂದರೆ KPSCಯಿಂದ KEಗೆ ಕೊಡಬೇಕು. ಈ ಲ್ಯಾಂಡ್ ಸರ್ವೇಯರ್ನ KPSC ಬೇಡ, KE ಕಂಡಕ್ಟ್ ಮಾಡಬೇಕು ಎಕ್ಸಾಮ್ನ ಅಂತೇಳಿ. ಸೊ ಅದಕ್ಕೆ ಏನು ಡಿಸಿಷನ್ ತಗೋತಾರಂತ ನೋಡಬೇಕು. ಇನ್ ಕೇಸ್ KE ಇಲ್ಲ, ನೀವು ಆಲ್ರೆಡಿ ಏನು KPSC ಆಗಿದೆಯಲ್ಲ, ಸೊ ಅಲ್ಲಿಂದನೇ ನೋಟಿಫಿಕೇಶನ್ ಆಗುತ್ತೆ. ರೀನೋಟಿಫಿಕೇಶನು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಆಲ್ರೆಡಿ ಲೆಟರ್ನ ಕೊಟ್ಟಿದ್ದಾರೆ. ಅದ್ರ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ತೀನಿ. ಓಕೆ ನೋಡಿ, ಅದು ಸಚಿವರಿಂದನೇ ಬಂದರೆ ಅದು ಫೈನಲೈಸ್ ಆಗುತ್ತೆ. ಅಲ್ಲಿವರೆಗೂ ಯಾವುದಕ್ಕೂ ತಲೆ ಕೊಡಬೇಡಿ.
ನೋಡಿ ಏನು ಭೂಮಾಪಕರ ಹುದ್ದೆಗಳಿಗೆ ಸ್ಟಡಿ ಮಾಡ್ತಿದ್ದೀರಲ್ಲ, ಕಂಟಿನ್ಯೂ ಸ್ಟಡಿ ಮಾಡಿ ಓಕೆನಾ. GS ಪ್ಲಸ್ ಮ್ಯಾಥ್ಸ್ ಇದೆಯಲ್ಲ ಸ್ಟಡಿ ಮಾಡಿ. ಮತ್ತು 750 ಹುದ್ದೆಗಳು ಜಾಸ್ತಿ ಹುದ್ದೆಗಳು ಇರೋದ್ರಿಂದ ಮತ್ತು ಕಾಂಪಿಟೇಷನ್ನು ಕಡಿಮೆ ಇದೆ ಓಕೆನಾ. ಯಾಕಂದರೆ ಅಪ್ಲಿಕೇಶನ್ ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಕಡಿಮೆ ಅಪ್ಲಿಕೇಶನ್ಸು ಬಂದಿರೋದು. ಸೊ ಅದರ ಸಲುವಾಗಿ ಹೇಳ್ತಿದ್ದೀನಿ, ಯಾರೆಲ್ಲ ಸ್ಟಾಪ್ ಮಾಡಿದ್ದೀರಲ್ಲ ಸೊ ಇವಾಗಲಿಂದ ಕಂಟಿನ್ಯೂ ವಾಪಸ್ ಸ್ಟಡಿನ ಮಾಡಿ ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.